ಆರೋಗ್ಯ ಸಂಚಿಕೆ ಕಾರ್ಯಕ್ರಮದ ಕೇಳುಗರಿಗೆ ನಮಸ್ಕಾರ. ಇವತ್ತು ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ರಮ್ಯಾ ಬೀಡುಬಾಯಿ. ಇವರು ಪ್ಲಾಸ್ಟಿಕ್ ಸರ್ಜರಿ ಮತ್ತು ರೀಕನ್ಸ್ಟ್ರಕ್ಟಿವ್ ಸರ್ಜರಿ ತಜ್ಞರು ಹೌದು. ಮೇಡಮ್ ನಮಸ್ಕಾರ. ನಮಸ್ಕಾರ. ಈಗ ನಾವು ಪ್ಲಾಸ್ಟಿಕ್ ಸರ್ಜರಿ ಅಂತಂದ ಕ್ಷಣ ನಮ್ಮ ಕೇಳುಗರಿಗೆ ಗೊತ್ತಾಗ್ಬಿಡುತ್ತೆ, ಏನೋ ಬಣ್ಣವನ್ನೇ ಬದಲಿ ಮಾಡೋದಾಗಲಿ, ಇದ್ದಂಗೆ ಮಾಡೋದಾಗಲಿ, ಅಥವಾ ಸೊಟ್ಟ ಪೊಟ್ಟ ಇದ್ದರೆ ಅದನ್ನು ಸರಿಪಡಿಸೋದಾಗಲಿ, ಇವನ್ನೆಲ್ಲವನ್ನು ಕೂಡ ಸರಿಪಡಿಸ್ಬಿಡ್ತಾರೆ ಅಂಥೇಳಿ ಒಂಥರ ಕಾಮನ್ ಆಗಿ ಪ್ಲಾಸ್ಟಿಕ್ ಸರ್ಜರಿ ಆ ಬಗ್ಗೆ ಬಹಳಷ್ಟು ಜನರಿಗೆ ಗೊತ್ತಿಲ್ಲ ಅಂತಲೂ ಹೇಳ್ಬೋದು, ಗೊತ್ತಿದ್ದರೆ ಅರೆಬರೆ ಗೊತ್ತಿರ್ತದೆ. ಮೇಡಮ್, ಈ ಪ್ಲಾಸ್ಟಿಕ್ ಸರ್ಜರಿ ಅಂದರೆ ಏನು ಅಂಥೇಳಿ, ನಂತರ ನಾವು ಅಪಘಾತ ಸಂದರ್ಭದಲ್ಲಿ ಆದಂತಹ ಸಮಸ್ಯೆಗಳಿರ್ತವೆ, ಅದನ್ನು ಸರಿಪಡಿಸೋದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಈಗ ಪ್ಲಾಸ್ಟಿಕ್ ಸರ್ಜರಿ ಅದು ಏನು ಮೇಡಮ್? ಈಗ ಪ್ಲಾಸ್ಟಿಕ್ ಸರ್ಜರಿ ಅಂತ ವರ್ಡ್ ಬಂದಿರೋದು ಪ್ಲಾಸ್ಟಿಕ್ಸ್, ಅದೊಂದು ಗ್ರೀಕ್ ಪದ, ಪ್ಲಾಸ್ಟಿಕೋಸ್ ಇಂದ ಬಂದಿರೋದು. ಅದರ ಅರ್ಥ ಇಂಗ್ಲೀಷಲ್ಲಿ ಹೇಳಬೇಕಾದ್ರೆ ಟು ಮೋಲ್ಡ್ ಅಥವಾ ಶೇಪ್, ಅಂದರೆ ಏನೇ ಆ ಕಡೆ ಈ ಕಡೆ ಇದ್ದರೆ ಅದನ್ನು ಸರಿಪಡಿಸೋದು ಪ್ಲಾಸ್ಟಿಕ್ ಸರ್ಜರಿಯವರ ಕೆಲಸ. ಈಗ ನಮ್ಮದಲ್ಲಿ ಎಲ್ಲರೂ ಬರೀ ಸೌಂದರ್ಯವರ್ಧಕ ಚಿಕಿತ್ಸೆ ಅದ್ರ ಬಗ್ಗೆ ಯೋಚನೆ ಮಾಡ್ತಾರೆ, ಆದರೆ ಅದು ಮಾತ್ರ ಅಲ್ಲ, ಅಪಘಾತಕ್ಕೊಳಗಾಗಿ ಅಲ್ಲಿ ಆಗಿರೋ ಚರ್ಮ ಮತ್ತು ಇದು ಮಾಂಸದ ಕೊರತೆ ಇದ್ದಲ್ಲಿ, ಅಥವಾ ಕ್ಯಾನ್ಸರಿಗೆ ಒಳಗಾಗಿ, ಈಗ ಸ್ತನ ಕ್ಯಾನ್ಸರ್ ಆಗಲಿ, ಬಾಯಿಯ ಕ್ಯಾನ್ಸರ್ ಆಗಲಿ, ಅಲ್ಲಿ ಚರ್ಮ ಮಾಂಸ ಕೊರತೆ ಇದ್ದಲ್ಲಿ, ಅಥವಾ ಈಗ ಹುಟ್ಟಿನಿಂದಲೇ ಕೆಲವೊಬ್ಬರಿಗೆ ಡಿಫಾರ್ಮಿಟೀಸ್ ಇರುತ್ತೆ, ಅದಕ್ಕೆ ಕರೆಕ್ಷನ್ ಮಾಡೋದು. ಸೊ ಇದೆಲ್ಲ ಕವರೇಜ್, ಕರೆಕ್ಷನ್, ರೀಕನ್ಸ್ಟ್ರಕ್ಷನ್. ಈಗ ಕಟ್ ಮಾಡ್ತಾ ಇರ್ತಾರೆ ಹೆಣ್ಮಕ್ಳು ಮನೆಯಲ್ಲಿ, ಬೆರಳು ಕಟ್ಟಾಗುತ್ತೆ, ಅದನ್ನು ವಾಪಸ್ ಜೋಡಿಸೋದು, ರೀಇಂಪ್ಲಾಂಟೇಷನ್, ಇದೆಲ್ಲ ಪ್ಲಾಸ್ಟಿಕ್ ಸರ್ಜರಿ ಅಂದರೆ ಬರೋದು. ಸೊ ಈ ಸೌಂದರ್ಯವರ್ಧಕ ಚಿಕಿತ್ಸೆ ಅನ್ನೋದು ಅದರಲ್ಲಿ ಒಂದು ಸಣ್ಣ ಭಾಗ. ಅದೇ ಅಂದರೆ ಕಪ್ಪಿದವ್ರನ್ನ ಬೆಳ್ಳಗೆ ಮಾಡೋದು, ಅಥವಾ ಮುಖವನ್ನು ಚೆಂದ, ಆಮೇಲೆ ಮೂಗು ಸರಿ ಇದೆಯಲ್ಲ ಅಂದರೆ ಮೂಗು ಸರಿ ಮಾಡೋದು ಅಂತಂತೆಲ್ಲ ಕೆಲವು ಸಿನಿಮಾ ನಟಿಯವರು ಮಾಡಿಸ್ಕೊಂಡಿರ್ತಾರೆ ಎಲ್ಲ ಕೇಳಿದ್ದೀವಿ ನಾವು. ನೀವು ಭಾಳ ಚೆನ್ನಾಗಿ ನಿಜವಾಗ್ಲೂ ಹೇಳಿದ್ರಿ. ಈಗ ಬೆರಳು ಕಟ್ ಮಾಡಿದರೆ ಬೆರಳನ್ನು ಮತ್ತೆ ವಾಪಸ್ ಜೋಡಿಸೋದಾಗಲಿ, ಅಥವಾ ಕೈಯೇ ಕಟ್ಟಾದರೆ ಕೂಡ ಕೈನೂ ಜೋಡಿಸುವ ಸಂದರ್ಭದಲ್ಲಿ ಅದನ್ನು ಸರ್ಜರಿ ಮಾಡೋರು ಮಾಡಿದ್ರು ರೀಕನ್ಸ್ಟ್ರಕ್ಟಿವ್ ಸ್ಪೆಷಲಿಸ್ಟ್ ತಾವು ಇರೋದ್ರಿಂದ ಅದು ಮತ್ತೆ ಅದನ್ನು ವಾಪಸ್ ಜೋಡಿಸುವ ಕೆಲಸವನ್ನು ಕೂಡ ಮಾಡ್ತೀರಿ ಅಲ್ವಾ? ಅದು ಹೇಗಿದೆ ಅಂದರೆ ಕೈ ಥರನೇ ಕಾಣಿಸ್ಬೇಕು, ಬೆರಳ ಥರನೇ ಕಾಣಿಸ್ಬೇಕು, ಎಲ್ಲವೂ ಕೂಡ ಆ ಚರ್ಮದಲ್ಲಿ ಏನು ವ್ಯತ್ಯಾಸ ಆಗಬಾರ್ದು, ಅಷ್ಟು ಒಳ್ಳೆಯ ರೀತಿಯಲ್ಲಿ ಕಾಣೋ ಹಾಗೆ ಮಾಡ್ತೀರಿ. ಹಾಗೆ ಕಾಣಿಸುತ್ತಾ ಮೇಡಮ್? ಈಗ ಏನೇ ಒಂದು ಜೋಡಿಸಿದ್ರೆ ರೂಪ ಮಾತ್ರ ಅಲ್ಲ, ಒಂದು ಕೈಗೆ ಏನು ಇಂಪಾರ್ಟೆಂಟ್, ಅದಕ್ಕೆ ಫಂಕ್ಷನ್ ಇಂಪಾರ್ಟೆಂಟ್, ಫಂಕ್ಷನಾಲಿಟಿ ಮತ್ತೆ ಎಸ್ಥೆಟಿಕ್ಸ್. ಕೈ ಕೆಲಸ ಮಾಡುವಾಗ ಆಗಬೇಕು ಕಡೆಗೆ, ಸೊ ಅದಕ್ಕೆ ಹೆಚ್ಚು ಇಂಪಾರ್ಟೆನ್ಸ್ ಕೊಟ್ಟು ನಾವು ಕೆಲಸ ಮಾಡೋದು ಕರೆಕ್ಟ್. ಈಗ ತಾವು ಹೇಳಿದ್ರಲ್ಲ, ಈಗ ಅದು ಕೆಲಸ ಮಾಡಬೇಕು ಅಂತೇಳಿ ಎಷ್ಟೋ ಸಲ ಕಾಲು ಕಟ್ಟಾದಾಗ ಕಾಲು ಜೋಡಿಸಿರ್ತಾರೆ, ಅದಕ್ಕೆ ಕಾಲೇ ಕಟ್ಟಾಗಿರ್ತದೆ, ಹಾಗಾದ್ರೆ ಏನೂ ಮಾಡೋಕ್ಕೆ ಬರಲ್ಲ, ಅದಕ್ಕೆ ಆ ಕಾಲು ರೀತಿ ಕಾಣೋ ಹಾಗೆ ಕಾಲನ್ನು ಜೋಡಿಸಿರ್ತಾರೆ. ಅದು ಪ್ರಾಸ್ಥೆಟಿಕ್ಸ್ ಅಂತ ಹೇಳ್ತೇವೆ. ಯಾವಾಗ ಕಾಲನ್ನು ವಾಪಸ್ ಜೋಡಿಸ್ಲಿಕ್ಕೆ ಆಗಲ್ವೋ ಅವಾಗ ಅದು ಮಾಡು. ಈಗ ಕಾಲು ಜೋಡಿಸೋದು, ಇಡೀ ಕಾಲನ್ನು ಜೋಡಿಸಿದ್ದೇವೆ, ಅದನ್ನು ಮಾಡ್ತೇವೆ. ಸೊ ರೀಇಂಪ್ಲಾಂಟ್ ಅಂತ ಯಾವುದಕ್ಕೆ ಟರ್ಮ್ ಇದೆ, ಅದನ್ನು ಮಾಡ್ತೇವೆ. ಡಾಕ್ಟರ್ ರಮ್ಯಾ ಅವರೇ, ತಾವು ಹೇಳ್ತಾ ಇದ್ರಿ ಕಾಲನ್ನು ಕೂಡ ಜೋಡಿಸ್ತೀವಿ, ಬೆರಳನ್ನು ಕೂಡ ಜೋಡಿಸ್ತೀವಿ ಅಂತಂದರೆ, ಇದು ಬಹುಶಃ ನಮ್ಮ ಈ ಅಪಘಾತಗಳಿಂದ ಆದ ಸಂದರ್ಭದಲ್ಲಿ ಅದನ್ನು ಹೇಗೆ ವಾಪಸ್ ಜೋಡಿಸ್ಬೇಕು ಅನ್ನೋ ವಿಷಯಕ್ಕೆ ನಾವು ಬಂದಿದ್ದೀವಿ. ಇವಾಗ ಹೇಗೆ ಅದನ್ನು ಜೋಡಿಸ್ಬೇಕಾದ್ರೆ ಏನೇನು ಬೇಕಾಗತ್ತೆ? ಈಗ ಅಪಘಾತಕ್ಕೊಳಗಾದಾಗ ನಿಮ್ಮ ಸುತ್ತಮುತ್ತ ಇರೋರು ಯಾರಿಗಾದರೂ ಹೀಗಾದರೆ ನಾವು ಫಸ್ಟ್ ಏನು ಮಾಡಬೇಕು? ಆವಾಗ ಈಗ ನೀವು ಕೇಳಿರ್ಬೋದು, ಆ ತುಂಡಾದ ಭಾಗವನ್ನು ಐಸ್ ಜೊತೆ ತಗೊಂಡು ಬರಬೇಕು ಅಂತ. ಐಸ್ ಜೊತೆಗೆ ಬಟ್ ಅದರಲ್ಲಿ ಏನು ಇಂಪಾರ್ಟೆಂಟ್ ಅಂದರೆ ಐಸ್ ಜೊತೆಗೆ ಡೈರೆಕ್ಟ್ ಸಂಪರ್ಕವಾಗಬಾರ್ದು. ಸೊ ತುಂಡಾದ ಭಾಗವು ಇನ್ನೊಂದು ಪ್ಲಾಸ್ಟಿಕಲ್ಲಿ ಇಟ್ಟು ಇನ್ನೊಂದು ಐಸ್ ಬ್ಯಾಗ್ ಒಳಗೆ ಇಡಬೇಕು. ಸೊ ಐಸ್ ಮತ್ತೆ ತುಂಡಾದ ಭಾಗ ಯಾವತ್ತೂ ಜೊತೆಗೆ ಸಂಪರ್ಕ ಆಗಬಾರ್ದು. ಸೊ ಅದರಿಂದ ಏನಾಗುತ್ತೆ, ಅಲ್ಲಿರೋ ರಕ್ತನಾಳಗಳು ಚಿಕ್ಕದಿರುತ್ತೆ, ಇದು ಕೂದಲಿಂದನೂ ಸಣ್ಣದಿರುವ ರಕ್ತನಾಳಗಳು, ಸೊ ಅದೆಲ್ಲ ಕುಗ್ಗಿ ಹೋಗುತ್ತೆ. ಸೊ ಅದಕ್ಕೆ ಅದನ್ನು ಯಾವತ್ತು ಡೈರೆಕ್ಟ್ ಕಾಂಟ್ಯಾಕ್ಟಲ್ಲಿ ಇರಬಾರ್ದು, ಇನ್ನೊಂದು ಪ್ಲಾಸ್ಟಿಕಲ್ಲಿ ಇಟ್ಟು ತಗೊಂಡು ಬರಬೇಕು. ನೋಡಿ ಹೇಗಿದೆ, ಅರ್ಧಂಬರ್ಧ ತಿಳ್ಕೊಂಡಿರಬಾರ್ದು, ಅದನ್ನೆಲ್ಲ ಐಸ್ ಹಾಕಿ ಪ್ಲಾಸ್ಟಿಕಲ್ಲಿ ತೊಗೊಂಬರ್ಬೇಕು ಅಂತಂದಾಗ ಐಸು ಅದ್ರಲ್ಲಿ ಸೇರಿಸಿ ತೊಗೊಂಬಂದ್ಬಿಡ್ತಾರೆ. ಸೊ ಸರಿಯಾದ ಜ್ಞಾನ ಬೇಕಾಗತ್ತೆ. ಅದನ್ನು ಮೊದಲು ಪ್ಲಾಸ್ಟಿಕಲ್ಲಿ ಸುತ್ತಿ ಆಮೇಲೆ ಐಸ್ ಬ್ಯಾಗಲ್ಲಿ ಇಟ್ಟು ಆ ಪ್ಲಾಸ್ಟಿಕ್ ಬ್ಯಾಗನ್ನು ಅದರೊಳಗೆ ಇಟ್ಟು ತರಬೇಕು. ಹೌದು, ಒಂದು ಒಳ್ಳೆ ಕ್ಲೀನ್ ಆದ ಬಟ್ಟೆ ಸುತ್ತಮುತ್ತ ಇದ್ರೆ ಅದರಲ್ಲಿ ಅದನ್ನ ರ್ಯಾಪ್ ಮಾಡಿ, ಅಂದ್ರೆ ಅದನ್ನ ಸುತ್ತಿ ಮತ್ತೆ ಅದನ್ನ ಪ್ಲಾಸ್ಟಿಕಲ್ಲಿ ಇಟ್ಟು ಇನ್ನೊಂದು ಪ್ಲಾಸ್ಟಿಕ್ ತಗೊಂಡು ಅದರಲ್ಲಿ ಐಸ್ ಅಥವಾ ಕೋಲ್ಡ್ ವಾಟರ್ ಇಟ್ಟು ಇದನ್ನ ತಗೊಂಡು ಬರಬೇಕು. ಮತ್ತೆ ಇದು ಆದಷ್ಟು ಬೇಗ ಹತ್ತಿರ ಮಲ್ಟಿ ಸ್ಪೆಷಾಲಿಟಿ ಒಳ್ಳೆ ಹಾಸ್ಪಿಟಲ್ಗೆ ಕರ್ಕೊಂಡು ತಗೊಂಡು ಹೋದ್ರೆ ಒಳ್ಳೆಯದು. ಎಷ್ಟು ಆದಷ್ಟು ಬೇಗ ಅಂದ್ರೆ ಈಗ ಪ್ರತಿಯೊಂದು ಭಾಗಕ್ಕೂ ಅದರದ್ದೇ ಆದ ಟೈಮ್ ಸ್ಪ್ಯಾನ್ ಇದೆ, ಲೈಫ್ ಸ್ಪ್ಯಾನ್ ಇದೆ. ಸೊ 6 ಗಂಟೆ ಒಳಗೆ ಅಂತ ಹೇಳ್ತೇವೆ. ಸೊ ಆದಷ್ಟು ಬೇಗ 6 ಗಂಟೆ ಒಳಗೆ ಆಪರೇಷನ್ ಮಾಡಿದರೆ ಸಕ್ಸಸ್ ಹೆಚ್ಚು. ಸೊ ದೊಡ್ಡ ದೊಡ್ಡ ಆಸ್ಪತ್ರೆ ಸುತ್ತಮುತ್ತ ಏನಾದರೂ ಅಪಘಾತಗಳು ಆದರೆ ಇದು ಒಂಥರ ಮನುಷ್ಯನಿಗೆ ಧೈರ್ಯ.
ಅಂದರೆ ಅಷ್ಟು ಮಾಡೋಕ್ಕೆ ಸಾಧ್ಯ ಇದೆ, ಬಟ್ ಅದ್ರ ಬಗ್ಗೆ ಜ್ಞಾನ ಇರಬೇಕು, ಗೊತ್ತಿರಬೇಕು, ಹೇಗೆ ತರಬೇಕು ಅನ್ನೋದ್ರ ಕಡೆ ನಾವು ಗಮನ ಕೊಡಬೇಕಾಗತ್ತೆ. ಈ ಸಾಕಷ್ಟು ಅಪಘಾತಗಳಾಗ್ತವೆ ನೋಡಿ. ಈಗ ಪ್ಲಾಸ್ಟಿಕ್ ಸರ್ಜರಿ ಅಂತಂದರೆ ಈಗ ಅಪಘಾತ ಆದಾಗ ಅಪಘಾತವನ್ನು ಸರಿಪಡಿಸ್ಬೇಕು, ಅಲ್ಲಿ ಮೊದಲು ಟ್ರೀಟ್ಮೆಂಟ್ ಕೊಡಬೇಕು, ಒಂಥರ ಎಮರ್ಜೆನ್ಸಿ ಇರುತ್ತೆ. ತುರ್ತು ಚಿಕಿತ್ಸೆ ಸಂದರ್ಭದಲ್ಲಿ ಮೊದಲಿಗೆ ಗಮನ ಕೊಡೋದು ಏನು? ಹಾಂ, ಈಗ ತುರ್ತು ಚಿಕಿತ್ಸೆ ಕೆಳಗೆ ಬರೋದಾದರೆ, ಈಗ ಅಪಘಾತ ಆದ ಸ್ಥಳದಲ್ಲಿ ಫಸ್ಟ್ ಆಂಬ್ಯುಲೆನ್ಸ್ನ ಕರಿತೇವೆ. ಅದ್ರ ಜೊತೆಗೆ ಆ ತುಂಡಾದ ಭಾಗವನ್ನು ಯಾವತ್ತು ಎಳೆದು ಮಸಾಜ್ ಮಾಡಿ ಅಥವಾ ತುಂಬ ಒತ್ತಡ ಕೊಡೋದು ಇದೆಲ್ಲ ಮಾಡಬಾರ್ದು. ರಕ್ತಸ್ರಾವ ಇದ್ದರೆ ಸ್ವಲ್ಪ ಒತ್ತಡ ಕೊಟ್ಟು ಒಂದು ಕ್ಲೀನ್ ಆದ ಬಟ್ಟೆಯಲ್ಲಿ ಸುತ್ತಿ ಯಾವುದಾದ್ರೂ ಹತ್ತಿರ ಇರೋ ಕಡ್ಡಿ ಅಂದರೆ ಅಥವಾ ಉದ್ದಕ್ಕೆ ಇರೋ ಲಾಗ್ ಬೋರ್ಡ್ ಅಥವಾ ಸ್ಕೇಲ್ ಇಂಥದ್ದನ್ನು ಇಟ್ಟು ಇದನ್ನು ಸ್ಪ್ಲಿಂಟ್ ಆಗಿ ಯೂಸ್ ಮಾಡಬೇಕು. ನಡುವೆ ಬಾಗಬಾರ್ದು ಆ ಕಡೆ ಈ ಕಡೆ ಅಂತ. ಹೌದು, ಅದು ಜಾಸ್ತಿ ಅಲಗಾಡಬಾರ್ದು. ಓಕೆ. ಅಲಗಾಡಿದ್ರೆ ಅಲ್ಲಿ ಇರೋ ರಕ್ತನಾಳಗಳು ಅಥವಾ ಎಲುಬು ಅದೆಲ್ಲನೂ ಡಿಸ್ಟರ್ಬ್ ಆಗಿಬಿಡುತ್ತೆ. ಸೊ ಅದನ್ನು ಅಲ್ಲಿ ಹೇಗೆ ಎಷ್ಟಾಗುತ್ತೆ ಅಷ್ಟು ಅದನ್ನು ಸ್ಟ್ರೈಟ್ ಮಾಡಿ ಪೇಷಂಟನ್ನು ಆಸ್ಪತ್ರೆಗೆ ಕರ್ಕೊಂಡು ಬಂದರೆ ಒಳ್ಳೆಯದು. ಈಗ ಸಾಮಾನ್ಯ ನಾವು ಈ ಥರ ಈ ಕಟ್ಟಾದ ಭಾಗವನ್ನು ತರೋದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅಪಘಾತಗಳು ಏನಾಗ್ತಾವಲ್ಲ, ಯಾವ ರೀತಿ ಏನು ತೊಂದರೆ ಆಗುತ್ತೆ ಅನ್ನೋದು ಹೇಳೋಕ್ಕಾಗಲ್ಲ. ಯಾವ ರೀತಿ ಅಪಘಾತ ಅಂತ ಗೊತ್ತೇ ಆಗಲ್ಲ. ಒಂದು ಕಾರ್ ಆಕ್ಸಿಡೆಂಟ್ ಆಗಿರ್ಬೋದು ಅಥವಾ ಎಲ್ಲಿಂದನೋ ಬಿದ್ದಿರ್ಬೋದು, ಅಲ್ಲಿ ಬಿದ್ದಾಗ ಇನ್ನೊಂದು ಏನೋ ತಾಗಿರ್ತದೆ. ಇವೆಲ್ಲ ಅಪಘಾತಗಳು ಏನೇನು ಸಾಮಾನ್ಯ ಈಗ ನಿಮ್ಮ ಈ ಚಿಕಿತ್ಸೆ ಅಡಿನಲ್ಲಿ ಇವನ್ನೆಲ್ಲವನ್ನು ಸರಿಪಡಿಸ್ಬೋದು ಅಂತ ಹೇಳ್ತೀರಿ? ಯಾವ್ಯಾವ ರೀತಿಯ ಅಪಘಾತಗಳು? ಈಗ ಕೆಲವೊಮ್ಮೆ ಹೊರಗಿಂದ ಏನೂ ಕಾಣಿಸೋದಿಲ್ಲ, ಒಳಗೆ ಎಲುಬು ಫ್ರ್ಯಾಕ್ಚರ್ ಆಗಿರುತ್ತೆ. ಇದನ್ನು ಆರ್ಥೋಪೆಡಿಕ್ಸ್ ಅವ್ರು ನೋಡ್ಕೊತಾರೆ. ಕೆಲವೊಮ್ಮೆ ಅಲ್ಲಿ ಚರ್ಮ ಮಾಂಸದ ಕೊರತೆ ಅವಾಗಲೇ ಕಾಣುತ್ತೆ ನಮಗೆ. ಕೆಲವೊಮ್ಮೆ ಬ್ಲಡ್ ವೆಸಲ್ ಅಂದರೆ ರಕ್ತನಾಳ ನರ ಸುತ್ತಮುತ್ತ ಇರೋ ಅದೆಲ್ಲವೂ ಕಟ್ ಆಗಿಬಿಡುತ್ತೆ. ಕೆಲವೊಮ್ಮೆ ಅದು ಕ್ರಶ್ ಆಗುತ್ತೆ, ಅಂದರೆ ಈಗ ಯಾವ್ದಾದ್ರು ಮೆಷಿನ್ ಒಳಗೆ ಹೋಗಿದ್ರೆ ಅದು ಕಮ್ಮಿ ಒತ್ತು ಬಿಡುತ್ತೆ, ಅಂದರೆ ಫ್ರಿಕ್ಷನ್ ಕ್ರಶ್ ಅಂತ ಒಂದು ಇಂಜುರಿ ಆಗುತ್ತೆ. ಮತ್ತೆ ಕೆಲವೊಮ್ಮೆ ಆ ಭಾಗ ಆ ಅಪಘಾತ ಆದ ಸ್ಥಳದಲ್ಲೇ ಫುಲ್ ತುಂಡಾಗ್ಬಿಡುತ್ತೆ. ಸೊ ಇದೇ ಇಂಥದ್ದು ವೆರೈಟಿ. ಯಾವುದೇ ರೀತಿ ಅಪಘಾತ ಆಗ್ಬೋದು. ಆ ಎಲ್ಲ ಅಪಘಾತಗಳಿಗೂ ಕೂಡ ಅದನ್ನು ಚಿಕಿತ್ಸೆ ಕೊಡುವ ಸಂದರ್ಭದಲ್ಲಿ ಪ್ಲಾಸ್ಟಿಕ್ ಸರ್ಜರಿ ಮಾಡಿ ಅದನ್ನು ಸರಿಪಡಿಸ್ಬೋದು ಅಂತ. ಅಂದರೆ ತುಂಡಾದ ಭಾಗವನ್ನು ಜೋಡಿಸೋದು ಒಂದಾಯಿತು, ಮತ್ತು ಅಲ್ಲಿ ನೋಡೋಕ್ಕೆ ಏನೂ ಕೂಡ ಸರ್ಜರಿ ಆಗಿಲ್ಲ ಅನ್ನೋ ರೀತಿಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಸರಿಪಡಿಸೋದು ಇದೆ. ಈಗ ಯಾವ ರೀತಿಯ ಅಪಘಾತಗಳು ಅಂತಂತದನ್ನು ನಾವು ಡೆಫಿನೇಷನ್ ಕೊಟ್ಟು ಹೇಳೋಂಗಿಲ್ಲ. ಈ ಅಪಘಾತ ಹೇಗಾಗತ್ತೆ ಹೇಳೋಕ್ಕಾಗಲ್ಲ. ಬಟ್ ನೀವು ವೈದ್ಯರಾದವರು, ತಜ್ಞ ವೈದ್ಯರಾದವರು ಎಷ್ಟು ಸರಿಪಡಿಸೋಕ್ಕೆ ಸಾಧ್ಯ ಇದೆ ಅದನ್ನೆಲ್ಲ ಮಾಡ್ತೀರಿ. ಈಗ ಒಂದು ಎಲುಬು ತುಂಡಾದರೆ ಈಗ ಅದಕ್ಕೆ ಸುತ್ತಮುತ್ತ ಒಳ್ಳೆ ಮಾಂಸ ತುಂಡಾಗಲಿ ಚರ್ಮ ತುಂಡು ಇಲ್ಲದೆ ಇದ್ದರೆ ಅದಕ್ಕೆ ಪೋಷಣೆ ಬರುವುದಿಲ್ಲ. ಆ ಎಲುಬು ತುಂಡಾಗುತ್ತೆ, ಎಲುಬು ಇನ್ಫೆಕ್ಷನ್ ಆಗುತ್ತೆ ಮುಂದೆ, ಈ ಆಸ್ಟಿಯೋಮೈಲೈಟಿಸ್ ಅಂತ ಕರಿತೇವೆ. ಸೊ ಅದಕ್ಕೆ ಸುತ್ತಮುತ್ತ ಒಳ್ಳೆ ಟಿಶ್ಯೂಗಳಿರಬೇಕು, ಒಳ್ಳೆ ಚರ್ಮದ ತುಂಡು ಮಾಂಸ ತುಂಡು ಇರಬೇಕು. ಮೇಡಮ್, ಈಗ ಈ ಅಪಘಾತ ಆದಾಗ ಆ ಮಾಂಸದ ಭಾಗ ಎಲ್ಲೋ ಒಂದು ಕಡೆ ಸಿಗೋದೇ ಇಲ್ಲ. ಆದರೆ ಕಾಲು ಹಿಂಗೇನೋ ಕಿತ್ಕೊಂಡು ಹೋಗಿರ್ತದೆ, ಆ ಖಂಡನೆ ಹೋಗಿರ್ತದೆ, ಅದನ್ನು ತೊಗೊಂಬರ್ತಾರೆ ಅಂದ್ಕೋಣ. ಆವಾಗ ಇಲ್ಲ, ಹಾಗೆ ತಗೊಂಡು ಬಂದಾಗ ಯಾವ್ದಾದ್ರು ಒಂದು ತುಂಡು ತಗೊಂಡು ಬಂದಾಗ ಅದನ್ನು ಜೋಡಿಸ್ಲಿಕ್ಕೆ ಅಲ್ಲ. ನಾನು ಹೇಳೋದು ಈಗ ಆಯ್ತು, ಕಾಲಿನ ತುಂಡಿನ ಭಾಗ ಯಾವುದೋ ಒಂದು ಸಿಕ್ಕಲ್ಲ, ಅರ್ಜೆಂಟಾಗಿ ಬರಬೇಕಾಗತ್ತೆ. ಕಾಲಿನ ಚರ್ಮ ಅಲ್ಲಿನ ಸರಿಪಡಿಸ್ಬೇಕಂದ್ರೆ ಬೇರೆ ಯಾವುದಾದ್ರೂ ಚರ್ಮವನ್ನು ಕಸಿ ಮಾಡಿ ಅದನ್ನು ಹೊಂದಾಣಿಕೆ ಮಾಡೋಕ್ಕಾಗತ್ತಾ? ಹೌದು. ಸೊ ಆವಾಗ ಏನು ಮಾಡ್ತೇವೆ, ಬೇರೆ ಕಡೆಯಿಂದ ಅಂದರೆ ಇನ್ನೊಂದು ತೊಡೆಯಿಂದ ಸರಿ ಇದ್ದರೆ, ಇಲ್ಲ ಬೆನ್ನಿದಿಂದ, ಹಾಗೆ ಹಲವಾರು ಭಾಗಗಳಿದೆ, ಅಲ್ಲಿದು ರಕ್ತನಾಳ ಜೊತೆ ತೆಗೆದು ಇಲ್ಲಿ ರಕ್ತನಾಳ ಜೊತೆ ಮೈಕ್ರೋಸ್ಕೋಪ್ ಅಂಡರ್ ಸೇರಿಸ್ತೇವೆ. ಸೊ ಆವಾಗ ಇಲ್ಲಿರೋ ಕೊರತೆಯನ್ನು ಮುಚ್ಚೋದು. ಮತ್ತು ಅಲ್ಲಿ ಕೊರತೆ ಆಗುತ್ತೆ ಅಂತ ನೀವು ಅಂದ್ಕೊಳ್ತೀರಿ, ಬಟ್ ಅಲ್ಲಿಗೆ ಜಸ್ಟ್ ಸ್ಕಿನ್ ಗ್ರಾಫ್ಟಿಂಗ್ ಒಂದು ಮಾಡಿದರೆ ಅದು ಮುಚ್ಚೋಗುತ್ತೆ. ನೋಡೋಕ್ಕೆ ಅಂದರೆ ಒಂದು ಏನೋ ಭಾಗ ಸೇರಿಸ್ಬೋದು ಅಷ್ಟೇ. ಅಂದರೆ ರಕ್ತ ಚಲನೆ, ನರಗಳ ಒಂದು ಕಾರ್ಯಶೈಲಿ ಅವೆಲ್ಲವೂ ಸರಾಗವಾಗಿ ಆಗುತ್ತೆ. ಇನ್ನು ಏನು ಯಾವ ಭಾಗದಿಂದ ಚರ್ಮ ತಗೊಂಡು ಜೋಡಿಸಿರ್ತೀವೋ ಅದಕ್ಕಾಗತ್ತೆ. ಹೌದು. ಅಕಸ್ಮಾತ್ ಆ ಚರ್ಮ ಹೀಗೆಲ್ಲ ಅದು ಏನು ಹಾಕೋಕ್ಕಾಗಲೇ ಇಲ್ಲ, ಅದನ್ನು ನೋಡೋಕ್ಕೆ ಅದು ಕುರೂಪವಾಗಿ ಕಾಣಿಸ್ಬಾರ್ದು ಅಂದರೆ ಏನು ಮಾಡ್ತೀರಾ? ಏನು ಸಿಗಲ್ಲಪ್ಪ ನಿಮಗೆ ಆವಾಗ? ಈಗ ಬೇರೆ ಕಡೆಯಿಂದ ಚರ್ಮ ಮಾಂಸದ ತುಂಡು ಅಂದರೆ ಫ್ಲ್ಯಾಪ್ ಅಂತ ಹೇಳ್ತೀವಿ, ಅದು ಅಥವಾ ಸುತ್ತಮುತ್ತ ಇರುವ ಫ್ಲ್ಯಾಪ್ ಅದನ್ನು ಉಪಯೋಗಿಸಿ ಅದನ್ನು ಮುಚ್ಬೋದು. ಬೇರೆಯವರಿಂದ ತಗೋಬೋದಾ? ಬೇರೆಯವರಿಂದ ಚರ್ಮ ಮಾಂಸ ಇಂಥದ್ದು ತೆಗೊಳ್ಳೋದು ಹಾಕೋದು ಫ್ಲ್ಯಾಪ್ ಅಂತ ಏನು ಹೇಳ್ತೇವೋ ಅದನ್ನು ಮಾಡ್ಲಿಕ್ಕಾಗಲ್ಲ. ಆದರೆ ಈಗ ಕೆಲವೊಬ್ರು ಬರ್ನ್ಸ್ ವಿಕ್ಟಿಮ್ಸಿಗೆ ಈಗ ಸುಟ್ಟು ಗಾಯ ಹಾಕೊಂಡು ಬರ್ತಿರ್ತಾರೆ, ಅವರಿಗೆ ಬೇರೆಯವರಿಂದ ತಗೊಂಡ ಸ್ಕಿನ್ ಅನ್ನು ಹಾಕ್ಬೋದು. ಅಂದ್ರೆ ಬೇರೆಯವರಿಂದ ತಗೊಂಡ ಚರ್ಮ ದಾನವನ್ನ ಮಾಡಿರ್ತಾರಲ್ಲ ಆ ಚರ್ಮವನ್ನು ಹಾಕ್ಬೋದು ಅದು. ಬಟ್ ಈ ಸಾಫ್ಟ್ ಟಿಶ್ಯೂ ಡಿಫೆಕ್ಟ್ ಯಾವಾಗಿರುತ್ತೋ ಇಡೀ ಚರ್ಮ ಮಾಂಸವನ್ನು ಬೇರೆ ಇಂಡಿವಿಜುವಲಿಂದ ಇಲ್ಲಿ ತನಕ ಹಾಗೆ ಮಾಡಲಿಕ್ಕೆ ಆಗಲ್ಲ.
ಈಗ ಯಾವಾಗೋ ಅಪಘಾತಗಳಾಗ್ತವೆ. ಆ ಸಂದರ್ಭಗಳಲ್ಲಿ ತುರ್ತು ಚಿಕಿತ್ಸಾ ಘಟಕಗಳು ಇರ್ತವೆ ಪ್ರತಿಯೊಂದು ಆಸ್ಪತ್ರೆಗಳಲ್ಲಿ. ಆ ಸಂದರ್ಭದಲ್ಲಿ ನಿಮ್ಮ ರೀತಿ ಪ್ಲಾಸ್ಟಿಕ್ ಸರ್ಜನ್ಸ್ ಕೂಡಲೇ ಸಿಗಲಿಕ್ಕಿಲ್ಲ, ಅವ್ರನ್ನ ಕರೆಸ್ಬೇಕಾಗತ್ತೆ. ಈ ರೀತಿಯಾದಂಥ ಚಿಕಿತ್ಸೆಗೆ ಅದು ನಡೀತಾ ಇರೋ ಸಂದರ್ಭದಲ್ಲೇ ನೀವು ಆ ಸಂದರ್ಭದಲ್ಲಿ ಬರ್ತೀರಿ. ನಿಮ್ಮ ಪಾತ್ರ ಏನಿರ್ತದೆ ಆ ಸಂದರ್ಭದಲ್ಲಿ? ಅಲ್ಲಿ ಇನ್ನೊಂದು ಪ್ರಮುಖವಾಗಿ ಜೀವ ಉಳಿಸೋದಿರುತ್ತೆ, ಮೇನ್ ಆ ಕಡೆ ಗಮನ ಕೊಟ್ಟಿರ್ತಾರೆ. ಇದನ್ನು ಎರಡೂ ಒಟ್ಟೊಟ್ಟಿಗೆ ಚಿಕಿತ್ಸೆ ಮಾಡ್ತೀರಾ? ಹೌದು. ಯಾಕಂದರೆ 6 ತಾಸಿನ ಅವಧಿನಲ್ಲಿ ಅವ್ರು ಬಂದಿರ್ತಾರೆ, ಅದರೊಳಗೆ ಲೇಟ್ ಆಗಬಾರ್ದಲ್ಲ. ಈ ಚಿಕಿತ್ಸೆ ಕೊಟ್ಟ ನಂತರ ನಿಮ್ಮ ಚಿಕಿತ್ಸೆ ಶುರುವಾಗೋಷ್ಟೊತ್ತಿಗೆ ಲೇಟಾಗಿ ಅದು ಚರ್ಮ ಹೊಂದಾಣಿಕೆ ಆಗೋಕ್ಕೆ ಕಷ್ಟ ಆಗ್ಬೋದು. ಮೊದಲನೇದು ಜೀವ first. ಅದು ಉಳಿತಾ ಇದೆ ಅಂತ ಗೊತ್ತಾದ ತಕ್ಷಣ ನಾವು ಬೇರೆದೆಲ್ಲ ಶುರು ಮಾಡ್ಬೋದು. ಅಂದರೆ ಕೆಲವೊಬ್ರು ಸ್ಟೇಬಲ್ ಇರೋದಿಲ್ಲ, ಅಂದರೆ ಅವ್ರದ್ದು ಸಿವಿಯರ್ ಕ್ರಿಟಿಕಲ್ ಆಗಿ ಬಂದಿರ್ತಾರೆ. ಅವರಿಗೆ ಜೀವಕ್ಕೆ ಇಂಪಾರ್ಟೆನ್ಸ್ ಜೀವಕ್ಕೆ ಇಂಪಾರ್ಟೆಂಟ್ ಕೊಡ್ತೀರಿ ನಿಜ. ಆ ಜೀವದ ವಿಷಯ ಬೇರೆ. ಈಗ ನಿಮ್ಮ ಸರ್ಜರಿ ಮಾಡೋ ಟೈಮ್ನಲ್ಲಿ ಉದಾಹರಣೆ ಕಾಲು ಕಟ್ಟಾಗಿರ್ತದೆ. ಸೊ ಅಲ್ಲಿ ಆರ್ಥೋಪೆಡಿಕ್ಸ್ ಅವರು ಕಾಲನ್ನು ಜೋಡಿಸೋದ್ರ ಕಡೆ ಗಮನ ಕೊಡ್ತಾರೆ, ಅದು ನಡೀತಾ ಇರ್ತದೆ. ಅದೇ ಸಂದರ್ಭದಲ್ಲಿ ನಿಮ್ಮ ಒಂದು ಅಗತ್ಯತೆನೂ ಇರುತ್ತೆ. ಹೌದು, ನಾವು ಅವಾಗಲೇ ಈಗ ಫಸ್ಟ್ ಮಾಡ್ತಾ ಹೋದಂಗೆ ಫಸ್ಟ್ ಈ ಮೂಲೆಗಳನ್ನ ಫಿಕ್ಸ್ ಮಾಡಿ ಅದರ ನಂತರ ನಮ್ದು ಕೆಲಸ ಶುರು ಆಗುತ್ತೆ. ಅಂದ್ರೆ ಈ ಮಾಂಸಖಂಡ ಒಟ್ಟಿಗೆ ಮಾಡ್ಬೇಕು, ಎಲ್ಲರೂ ಸೇರ್ಕೊಂಡು. ಹೌದು, ಎಲ್ಲರೂ ಜೊತೆಗೆ. ಅದನ್ನ ಆರ್ಥೋಪ್ಲಾಸ್ಟಿಕ್ಸ್ ಅಪ್ರೋಚ್ ಅಂತ ಕರಿತೇವೆ. ಸೊ ಅದು ಒಟ್ಟಿಗೆ ಮಾಡೋದು. ಅವರು ನಮಗೆ ಕರೆ ಕೊಡ್ತಾರೆ, ನಾವು ಎಲ್ಲಿ ಅಗತ್ಯ ಇದೆಯೋ ಅಲ್ಲಿ ಬಂದು ನಾವು ಮಾಡ್ತೇವೆ. ಎಮರ್ಜೆನ್ಸಿಯಲ್ಲೂ ಮಾಡ್ತೇವೆ. ಪ್ಲಾಸ್ಟಿಕ್ ಸರ್ಜನ್ಸ್ ಬರೀ ಎಲೆಕ್ಟಿವ್ ಅಲ್ಲ, ಎಮರ್ಜೆನ್ಸಿಯೇ ಮಾಡ್ತೇವೆ. ಈಗ ಮೇಡಮ್, ಈಗ ಸಣ್ಣ ಮಕ್ಕಳಿಗೆ ಏನಾದರೂ ಒಂದು ಅಪಘಾತ ಆದರೆ ಅಥವಾ ಅವ್ರಿಗೆ ಏನೋ ತೊಂದರೆ ಆದರೆ ಅದು ಸರಿಯಾಗ್ಬಿಡುತ್ತೆ ಬರ್ತಾ ವಯಸ್ಸಾದಂಗೆ ಅಂತ ಹೇಳ್ತಿರ್ತಾರೆ. ಯಾವ ಹಂತದಲ್ಲಿ ಆದಂತಹ ಒಂದು ಅಂಗ ಊನತೆ ಅಥವಾ ಚರ್ಮದ ಒಂದು ಅಪಘಾತ ಅಥವಾ ಚರ್ಮ ತರಚಿದ್ದಾಗಿರ್ಬೋದು, ಇವೆಲ್ಲವೂ ಸರಿಪಡಿಸ್ಬೇಕಂದ್ರೆ ಚಿಕ್ಕ ವಯಸ್ಸಿನವ್ರಿಗೆ ಸರಿಯಾಗತ್ತೆ ಅಂದ್ಕೊಂಡಿದ್ವಿ. ನೀವು ಹೇಳಿ ಏನೇನಾಗುತ್ತೆ? ಈಗ ದೊಡ್ಡವರಲ್ಲಿ ಯಾವ ಸಂದರ್ಭದಲ್ಲಿ ಅದು ಸರಿಪಡಿಸೋಕ್ಕಾಗದೇ ಇರೋ ಥರ ಸಂದರ್ಭ ಬರುತ್ತಾ ಅಂತ? ಈಗ ಚಿಕ್ಕ ವಯಸ್ಸಲ್ಲಿ ಆದಾಗ ಗಾಯ ತುಂಬಾ ಆಳವಾಗಿರುತ್ತೆ. ಅಂದ್ರೆ ಚಿಲ್ಡ್ರನ್ ಆರ್ ಬ್ಯಾಡ್ ಸ್ಕಾರ್ ಫಾರ್ಮರ್ಸ್ ಅಂತ ಕರೀತೇವೆ. ತುಂಬಾ ಮೃದು ಇರ್ತಾರೆ, ಅವ್ರಿಗೆ ಏನೇ ಪೆಟ್ಟು ಬಿದ್ದರೂ ಜಾಸ್ತಿ ಬೀಳುತ್ತೆ. ಮತ್ತದು ಹೆಚ್ಚು ಕಾಣ್ಕೊಳ್ಳುತ್ತೆ. ಅದೇ ತುಂಬಾ ಸೂಪರ್ಫಿಷಿಯಲ್ ಆದ್ರೆ ಟೈಮ್ ಹೋದಾಗೆ ಯಾರಿಗಾದ್ರೂ ಅದು ಸ್ವಲ್ಪ ಲೈಟ್ ಆಗಿ ಹೋಗಿರುತ್ತೆ. ಹಾಗೆ ಅವರ ಚಿಕಿತ್ಸೆ ಅಂದರೆ ಯಾವ ಮಕ್ಕಳಿಗೆ ಬೇಗ ಚಿಕಿತ್ಸೆ ಕೊಡೋದು ಸುಲಭ ಅನಿಸುತ್ತೋ, ತುಂಬ ಗಾಯ ಆಗಿರುತ್ತೆ ಅನ್ನೋ ಕಾರಣಕ್ಕೆ ಅವ್ರಿಗೆ ಚಿಕಿತ್ಸೆ ಕೊಡೋದು ತುಂಬ ಕಠಿಣಕಾರಿನಾ? ಹೌದು, ಮಕ್ಕಳಿಗೆ ಚಿಕಿತ್ಸೆ ಕೊಡೋದು ಸ್ವಲ್ಪ ಕಠಿಣವೇ. ಅವ್ರದ್ದೆಲ್ಲವೂ ಚಿಕ್ಕದಿರುತ್ತೆ. ಈಗ ನಮಗೆ ಇದುವೇ 1 mm ಅಂತಂದರೆ ರಕ್ತನಾಳ, ಇದು ಇನ್ನೂ ಚಿಕ್ಕದು. 0.5 mm ಇರ್ಬೋದು, 0.8 mm ಇರ್ಬೋದು. ಸೊ ಅದು ಸ್ವಲ್ಪ ಚಾಲೆಂಜಿಂಗ್. ಹಾಗೆ ಈಗ ನಿಮಗೆ ನಿಮ್ಮ ಅನುಭವಕ್ಕೆ ಬಂದಿರೋ ಹಾಗೆ ಯಾವ್ಯಾವ ಸವಾಲುಗಳು ನೀವು ನೋಡಿದ್ದೀರಿ? ಆ ರೀತಿಯಾದಂಥ ಅನುಭವಗಳ ಬಗ್ಗೆ ಹೇಳಿ. ಅಪಘಾತ ಆದಾಗ ಅದು ಇನ್ನು ಹಿಂಗಾಗಿತ್ತು, ಇಂಥ ಸಂದರ್ಭದಲ್ಲಿ ಅವರಿಗೊಬ್ಬರಿಗೆ ಹಿಂಗಾಗಿತ್ತು ಅಂತ ಈ ಥರ. ಈಗ ಸದ್ಯಕ್ಕೆ ಒಂದು 10 ವರ್ಷದ ಹುಡುಗ ಹೀಗೆ ಶುಗರ್ ಕೇನ್ ಮಿಲ್ ಹತ್ರ ಇದ್ದ. ಸೊ 2 ಕಾಲ್ಗಳು ಕಟ್ಟಾಗಿದ್ವು. ಸೊ ಅವರು ಟೈಮಲ್ಲಿ ಬಂದರು, 1-2 ತಾಸು ಒಳಗೆ ಬಂದಾಗ ಎಲ್ಲ ಟೀಮ್ಸ್ ಕೂಡಿ ಸೇರಿ ಅದೆರಡೂ ಕಾಲು ಕಟ್ಟಾಗಿತ್ತು. ಸೊ 2 ಕಾಲನ್ನು ಜೋಡಿಸಿದ್ದೇವೆ. ಅಂದ್ರೆ ನಮ್ಮ ಸೀನಿಯರ್ಸ್ ಮಾಡಿದ್ದಾರೆ. ಆಯ್ತಾಯ್ತು, ಅಂದ್ರೆ ಒಂದು ಅನುಭವ ನಿಮ್ಮ ಹತ್ರಕ್ಕೆ ಬಂತು. ಸೊ ಈಗ ಅವನು ನಡೀತಿದ್ದಾನೆ. ಸೊ ಅದಕ್ಕಿಂತ ಹೆಚ್ಚು ಸ್ಯಾಟಿಸ್ಫ್ಯಾಕ್ಷನ್ ಅವರ ಫ್ಯಾಮಿಲಿಗೂ ನಮಗೂ. ನಿಜವಾಗ್ಲೂ ಇದು ವೈದ್ಯಕೀಯ ಕ್ಷೇತ್ರದ ದೊಡ್ಡ ಸವಾಲನ್ನ ಮೆಟ್ಟು ನಿಂತಂಗಾಯ್ತು. ಯಾಕಂದ್ರೆ ಇಂಥದ್ದನ್ನು ಕೂಡ ಮಾಡೋಕ್ಕೆ ಸಾಧ್ಯತೆ ಇದೆ, ಅಷ್ಟು ಬೆಳೆದಿದೆ ವೈದ್ಯಕೀಯ ಕ್ಷೇತ್ರ ಅಂತ ಹೇಳ್ಬೋದು. ಕೈ ಕಟ್ಟಾದರೂ ಕೂಡ ಅಥವಾ ಕಾಲು ಕಟ್ಟಾದರೂ ಕೂಡ ಅದನ್ನು ವಾಪಸ್ ಜೋಡಿಸ್ತೀರಿ. ಆ ಜೋಡಿಸೋ ಅಷ್ಟು ವೈದ್ಯಕೀಯ ಕ್ಷೇತ್ರದಲ್ಲಿ ನಾವು ಮುನ್ನಡೆಯನ್ನು ಸಾಧಿಸಿದ್ದೇವೆ ಅಂತನ್ನೋದು ಭಾಳ ಒಳ್ಳೆಯದು. ಇನ್ನು ಮೇಡಮ್, ಈಗ ಬೇರೆ ಬೇರೆ ಸಂದರ್ಭಗಳಲ್ಲಿ ಯಾವ್ಯಾವ ರೀತಿಯ ಅಪಘಾತಗಳಾಗ್ತವೆ ಅದನ್ನು ಸ್ವಲ್ಪ ಹೇಳಿ. ವೆಹಿಕಲಲ್ಲಿ ದ್ವಿಚಕ್ರ ವಾಹನದಲ್ಲಿ ಹೋಗ್ತಿರ್ಬೋದು, ಕಾರಲ್ಲಿ ಹೋಗ್ತಿರ್ಬೋದು, ಅಥವಾ ಅನೇಕ ಕಾರ್ಖಾನೆಗಳಲ್ಲಿ ಕೆಲಸ ಮಾಡ್ತಿರ್ಬೋದು. ಏನೆಲ್ಲ ಸಂದರ್ಭಗಳು ಬರ್ತವೆ, ಅಲ್ಲಿ ಏನೇನು ಜಾಗ್ರತೆಯನ್ನು ತೊಗೋಬೇಕಾಗತ್ತೆ ನಾವು. ಈ ಪ್ಲಾಸ್ಟಿಕ್ ಸರ್ಜರಿ ಬಗ್ಗೆ ಒಂದಿಷ್ಟು ಜ್ಞಾನ ಇದ್ದವರು ಕ್ವಿಕ್ಕಾಗಿ ಅದನ್ನು ಕರ್ಕೊಂಡ್ಬರ್ತಾರೆ. ಯಾರೋ ಒಬ್ಬರು ಇರ್ತಾರೆ ಅಥವಾ ಪಬ್ಲಿಕ್ ಇನ್ವಾಲ್ವ್ ಆಗಿರ್ತಾರೆ. ಆ ಸಂದರ್ಭದಲ್ಲಿ ಅವರು ಕೂಡ ಸ್ವಲ್ಪ ಹೆಲ್ಪ್ ಮಾಡಬೇಕಾಗತ್ತೆ. ಸ್ವಲ್ಪ ನಮಗೆ ನಮ್ಮ ಕೇಳುಗರಿಗೆ ಹೇಳಿ, ಎಲ್ಲೆಲ್ಲಿ ಯಾವ್ಯಾವ ರೀತಿಯ ಅಪಘಾತಗಳು ಆಗೋ ಸಾಧ್ಯತೆ ಇದೆ ಅಂತ. ಆಕ್ಯುಪೇಷನಲ್ ಹೆಜಾರ್ಡ್ಸ್ ಅಂತ ಯಾವ್ದು ಕರಿತೇವೆ, ಅಂದ್ರೆ ಕೆಲಸ ವೃತ್ತಿಪರ ಕೆಲಸದ ಸಂದರ್ಭದಲ್ಲಿ ಆಗುವಂಥ ಅಪಘಾತಗಳು. ಅಲ್ಲಿ ಕೂಡ ಅವರಿಗೆ ಸೇಫ್ಟಿ ಎಕ್ವಿಪ್ಮೆಂಟ್ಸ್ ತುಂಬ ಇಂಪಾರ್ಟೆಂಟ್.
ಅದ್ರ ಜೊತೆಗೆ ಆ ಮೆಷಿನನ್ನು ಸರಿಯಾಗಿ ಅದು ಸರಿಯಾಗಿ ಕೆಲಸ ಮಾಡ್ತಾ ಇದೆಯಾ ನೋಡ್ಕೊಳ್ಳೋದು, ಮತ್ತು ಹೆಲ್ತ್ ಚೆಕಪ್ಸ್ ಮಾಡ್ಕೊಳ್ಳೋದು, ಅಲ್ಲಿ ಕಣ್ಣು ಕಾಣ್ತಾ ಇದೆಯಾ ಅವನಿಗೆ, ಕೈ ಕಾಲಿಂದು ಸೆನ್ಸೇಷನ್ಸ್ ಇದೆಯಾ ಎಲ್ಲವನ್ನು ಚೆಕ್ ಮಾಡೋದು ಟೈಮ್ ಆಗಿ. ಮತ್ತು ಅಲ್ಲಿ ಒಂದು ಫಸ್ಟ್ ಏಡ್ ಯಾವತ್ತೂ ಇರಬೇಕು. ಸೊ ಇದು ಆಕ್ಯುಪೇಷನಲ್ ಆಯಿತು. ಮತ್ತು ಬರ್ನ್ಸ್, ಈಗ ಮನೆಯಲ್ಲೇ ಆಗುವಂಥದ್ದು ಸುಟ್ಟು ಕಾಯಿಲೆ, ಇಲ್ಲ ಕೆಮಿಕಲ್ ಬರ್ನ್ಸ್, ಕೆಮಿಕಲ್ ಫ್ಯಾಕ್ಟ್ರಿಗಳಲ್ಲಿ ಆಗುವಂಥದ್ದು. ಮನೆಯಲ್ಲಿ ಅದೇ ನಾವು ಯಾವತ್ತು ಜಾಗ್ರತೆ ವಹಿಸ್ಕೋಬೇಕು. ಗ್ಯಾಸ್ ಸ್ಟವ್ ಆಗಲಿ, ಸಿಲಿಂಡರ್ ಆಗಲಿ, ಫೈರ್ ಕ್ರ್ಯಾಕರ್ಸ್ ಆಗಲಿ, ದೀಪಾವಳಿ ಟೈಮಲ್ಲಿ ಇದೆಲ್ಲ ಸುಟ್ಟು ಗಾಯಗಳಿಗೆ ಕಾರಣವಾಗಿರುತ್ತೆ. ಹೌದು, ಮಹಿಳೆಯರು ಅಡುಗೆ ಮಾಡೋ ಸಂದರ್ಭದಲ್ಲಿ ಕುಕ್ಕರ್ನ ಇಟ್ಟಿರ್ತಾರೆ. ಆ ಕುಕ್ಕರ್ ಬ್ಲಾಸ್ಟ್ ಆಗ್ಬೋದು, ಅಥವಾ ಇಡಿಯಾಗಿ ಕುಕ್ಕರು ಕೂಡ ಸಿಡಿದು ಈ ಕಡೆ ಬರ್ಬೋದು. ಈ ಕಡೆ ಅದು ಓಪನ್ ಆದರೆ ಅನಾಹುತ ಆಗತ್ತೆ. ಓಪನ್ ಆಗದೇನೂ ಕೂಡ ಯಾವುದೇ ಸಂದರ್ಭದಲ್ಲಿ ಅದು ಜಿಗಿದು ಬರ್ಬೋದು. ಸೊ ಬಹಳ ಎಚ್ಚರಿಕೆಯನ್ನು ತಗೋಬೇಕಾಗತ್ತೆ. ಅಂಥ ಸಂದರ್ಭದಲ್ಲಿ ಒಂದು ಬ್ಲಾಸ್ಟ್ ಆಯ್ತು ಅಂತಂದರೆ ಅದು ಮುಖಕ್ಕೆ ಆಗಲಿ ಮೈಗಾಗಲಿ ಅನೇಕ ವಸ್ತುಗಳು ಚುಚ್ಚಿಬಿಟ್ಟಿರ್ತವೆ. ಅದನ್ನೆಲ್ಲವನ್ನು ಕೂಡ ಅದು ಗಾಯ ಆಗಿಬಿಡುತ್ತೆ. ಸರಿಪಡಿಸ್ಬೇಕಂತಂದಾಗ ಪ್ಲಾಸ್ಟಿಕ್ ಸರ್ಜನ್ಸ್ ನಮಗೆ ನೆನಪಾಗ್ತಾರೆ. ಸುಟ್ಟು ಗಾಯಗಳನ್ನು ಪ್ಲಾಸ್ಟಿಕ್ ಸರ್ಜನ್ಸ್ ಹತ್ರನೇ ತಗೊಂಡು ಹೋಗ್ಬೇಕು ಅಲ್ವಾ? ಅದು ಸುಟ್ಟು ಗಾಯಗಳು ಅವರೇ ನೋಡ್ಕೊಳ್ಳೋದು. ಸೊ ಅವಾಗ ಕೂಡ ಈಗ ಒಂದು ಕ್ಲೋಸ್ಡ್ ರೂಮ್, ಕ್ಲೋಸ್ಡ್ ಸ್ಪೇಸಲ್ಲಿ ಆದರೆ ಅದರದ್ದು ತೀವ್ರತೆ ಹೆಚ್ಚಿರುತ್ತೆ. ಅಂದರೆ ಅದನ್ನು ಇನಲೇಷನಲ್ ಬರ್ನ್ಸ್ ಅಂತ ಕರಿತೇವೆ. ಅದನ್ನು ಇದು ಇನ್ಹೇಲ್ ಮಾಡಿದಾಗ ಅದರದ್ದು ತೀವ್ರತೆ ಹೆಚ್ಚಿರುತ್ತೆ ಅಲ್ವಾ? ದಟ್ಟವಾದ ಹೊಗೆ ಬಂದ್ಬಿಡುತ್ತೆ, ಅಲ್ಲಿಂದ ಪಾರಾಗಕ್ಕಾಗಲ್ಲ. ಒಂದು ಇಂಜುರೀಸ್ ಬರ್ನು ಆಗುತ್ತೆ, ಅದೇ ಸಮಯದಲ್ಲಿ ಉಸಿರಿನ ಸಮಸ್ಯೆನೂ ಆಗುತ್ತೆ. ಹಾಗಾಗಿ ಗಾಳಿ ಇರಬೇಕು, ಪಾರಾಗಲಿಕ್ಕೆ ಸಾಕಷ್ಟು ಮಾರ್ಗಗಳು ಇರಬೇಕು. ಆ ಎಲ್ಲ ಮಾನದಂಡಗಳು ಇರಲೇಬೇಕು. ಸೊ ಇದೆಲ್ಲವನ್ನು ನಾವು ನಮ್ಮ ಸುತ್ತಮುತ್ತ ನೋಡಿಕೊಂಡ್ರೆ ಸ್ವಲ್ಪ ಅಪಘಾತಗಳು ಕಡಿಮೆ ಆಗ್ತದೆ. ಈಗ ಇದರಲ್ಲಿ ಕಾನೂನಿನ ತೊಡಕು ಏನಾದ್ರು ಇರುತ್ತಾ? ಅಂದರೆ ಈಗ ಪ್ಲಾಸ್ಟಿಕ್ ಸರ್ಜರಿ ಮಾಡ್ಸೋಕೆ ಹೋದ್ವಿ ನಾವು, ಅದು ಸರಿಯಾಗಲಿಲ್ಲ ಅಂತಂತೇಳಿ, ಈಗ ಸಹಜವಾಗಿ ವೈದ್ಯಕೀಯ ಚಿಕಿತ್ಸೆ ಸಂದರ್ಭದಲ್ಲಿ ಆಗುವಂಥ ಕೆಲವು ನಿರ್ಲಕ್ಷ್ಯಗಳು ಇರ್ತವೆ ಅಂತಲೂ ಕೆಲವೊಬ್ಬರು ವಾದ ಮಾಡ್ತಾರೆ. ಹಂಗಾಯಿತು ಹಿಂಗಾಯಿತು ಅಂತ ಹೇಳಿ ಮಾಡ್ತಾರೆ. ಸೊ ನಿಮ್ಮ ಧರ್ಮ ಏನಿರ್ತದೆ, ನಿಮ್ಮ ಪಾಡಿಗೆ ನೀವು ಚಿಕಿತ್ಸೆ ಕೊಡ್ತಾ ಇರ್ತೀರಿ. ಅದರಲ್ಲಿ ಏನೇನು ಜಾಗರೂಕತೆಗಳನ್ನು ವೈದ್ಯರು ತಗೋತಾರೆ ಅಂತ, ಈಗ ಯಾವುದೇ ಒಂದು ಜೋಡಣೆ ಮಾಡೋ ಸಂದರ್ಭದಲ್ಲಿ ಕುರೂಪ ಕಾಣಬಾರ್ದಲ್ಲ ಯಾರು? ಸೊ ಇದಕ್ಕೆ ಫಸ್ಟ್ ಕನ್ಸೆಂಟ್ ಅಂತ ತಗೋತೇವೆ. ಪೇಷಂಟ್ಸ್ ಹತ್ರ ಎಲ್ಲವನ್ನು ಏನೆಲ್ಲ ತಪ್ಪಾಗ್ಬೋದು, ಈಗ ಡಾಕ್ಟರ್ ತಪ್ಪಂತಾನೆ ಅಲ್ಲ, ಏನೆಲ್ಲ ಆ ಕಡೆ ಆಗ್ಬೋದು ಆಪ್ರೇಷನ್ ಮಾಡ್ತಾ ಇರುವಾಗ, ಮುಂದೆ ಕೂಡ ಅದು ಹೇಗೆ ಕಾಣ್ಬೋದು ಅವರಿಗೆ. ಅದು ಸಕ್ಸಸ್ ಆಗಲಿಕ್ಕಿಲ್ಲ ಎಲ್ಲ ಟೈಮಲ್ಲೂ, ಪ್ರತಿಯೊಂದು ಆಪ್ರೇಷನ್ ಸಕ್ಸಸ್ ಆಗೋದಿಲ್ಲ. ಅವ್ರು ತಗೊಂಡು ಬಂದಾಗ ಅಥವಾ ಅಲ್ಲಿ ಎಷ್ಟು ರಕ್ತನಾಳ ಎಷ್ಟು ಡ್ಯಾಮೇಜ್ ಆಗಿದೆ ಎಲ್ಲ ಮೇಲೆ, ಅದೆಲ್ಲನೂ ಆರ್ ಒನ್ ಆಫ್ ದ ಫ್ಯಾಕ್ಟರ್ಸ್ ಫಾರ್ ದ ಸಕ್ಸಸ್ ಆಫ್ ದ ಸರ್ಜರಿ ಅಲ್ವಾ? ಸೊ ಅದಕ್ಕೆ ಸರಿಯಾಗಿ ಕನ್ಸೆಂಟ್ ತಗೋತೀವಿ ನಾವು, ಪೇಷಂಟ್ ರಿಲೇಟಿವ್ಸ್ ಎಲ್ಲರ ಹತ್ರ. ಎಲ್ಲವನ್ನು ಈಗ ಒಂದು ಚಿಕಿತ್ಸೆ ತುಂಬ ಸರಿಯಾಗಿ ಆಗತ್ತೆ ಅಂತ ಹೇಳಿ ರೋಗಿಯ ಸಂಬಂಧಿಕರಿಗೆ ಮನವರಿಕೆ ಮಾಡ್ಕೊಡ್ಬೇಕಾಗತ್ತೆ. ಹೀಗಾಗತ್ತೆ ಇದು ನೋಡಿ ಹೀಗಿದೆ, ಹೀಗಾಯಿತು ಅಂತ ಹೇಳಿ ಏನಾದರೂ ನೀವು ಅವ್ರಿಗೆ ತಿಳಿ ಹೇಳಿ ಒಪ್ಪಿಗೆ ತಗೋತೀರಾ? ಗಾಯವನ್ನು ಸರಿಪಡಿಸ್ತಿರ್ತೀರಿ, ಅದನ್ನು ಪ್ಲಾಸ್ಟಿಕ್ ಸರ್ಜರಿ ಮಾಡಿ ಸರಿಪಡಿಸ್ಬೇಕಾಗಿರುವಂಥ ಒಂದು ಪ್ರಮೇಯ ಉದ್ಭವ ಆಗುತ್ತೆ. ಈಗ ಕಾಲಲ್ಲಿ ಒಂದು ಮಾಂಸದ ಕೊರತೆ ಇದ್ದಾಗ ಬೇರೆ ಕಡೆಯಿಂದ ತಗೊಂಡು ಹಾಕಬೇಕು. ಸೊ ಅವರಿಗೆ ಮೊದಲೇ ಹೇಳಿರ್ತೀವಿ, ಅಂದರೆ ಆಪರೇಷನ್ ಆದ ನಂತರ ಒಂದು ದಿನ ತನಕ ನಿಮಗೆ ಎಲ್ಲವನ್ನು ತಿನ್ಲಿಕ್ಕಾಗಲ್ಲ, ನಿಲ್ ಬೈ ಮೌತ್ ಅಂತ ಇಡ್ತೇವೆ. ಆವಾಗ ಇಮಿಡಿಯೇಟ್ಲಿ ಅದೆಲ್ಲಾದ್ರೂ ಫ್ಲಾಪ್ ವರ್ಕ್ ಆಗ್ತಿಲ್ಲ ಅಂತಂದ್ರೆ ಇಮಿಡಿಯೇಟ್ಲಿ ಆಪರೇಷನ್ಗೆ ವಾಪಸ್ ತಗೊಂಡು ಹೋಗ್ಬೇಕಾಗುತ್ತೆ. ಮತ್ತೆ ಅದ ನಂತರ ಕೂಡ ಅಲ್ಲಿ ಸ್ವಲ್ಪ ಅದು ಊದ್ಕೊಂಡಾಗೆ ಕಾಣ್ಬೋದು, ಎಲ್ಲನೂ ಸರಿಯಾದಾಗ ಅಲ್ಲಿ ಊದ್ಕೊಂಡಾಗ ಕಾಣ್ಬೋದು. ನಾರ್ಮಲ್ ಈಗ ಫ್ಲಾಟ್ ಆಗಿ ಆ ಕಡೆ ಹೇಗಿದೆ ಹಾಗೆ ಇರ್ಲಿಕ್ಕಿಲ್ಲ. ಸೊ ಇದನ್ನು ಬಟ್ ಮುಂದೆ ಒಂದು ಸ್ಟೇಜ್ ಬೈ ಸ್ಟೇಜ್ ಆಗಿ ಅದನ್ನು ಸಣ್ಣದು ಮಾಡ್ಬೋದು. ಸೊ ಕೆಲವೊಮ್ಮೆ ಅಲ್ಲಿ ಇದು ಸೆನ್ಸೇಷನ್ಸ್ ಕಮ್ಮಿ ಇರುತ್ತೆ. ಸೊ ಇದನ್ನೆಲ್ಲ ನಾವು ಮೊದಲೇ ಹೇಳಿರ್ತೀವಿ ಅವರಿಗೆ. ಕನ್ಸೆಂಟ್ ಸರಿಯಾಗಿ ತಗೊಂಡಾಗ ಏನು ಪ್ರಾಬ್ಲಮ್ ಆಗಲ್ಲ. ಈಗ ಈ ಪ್ಲಾಸ್ಟಿಕ್ ಸರ್ಜರಿ ಅಂತಂದರೆ ದೊಡ್ಡ ಶಹರಗಳಲ್ಲಿ ಮಾತ್ರ ಇರುತ್ತೆ ಅಂತ ಹೇಳಿ, ಇದು ಇರುತ್ತೂ ಕೂಡ. ಹಾಗೆ ಎಲ್ಲೋ ಒಂದು ಕಡೆ ಗ್ರಾಮೀಣ ಭಾಗದಲ್ಲಿ ಏನೋ ಒಂದು ಅಪಘಾತ ಆಗುತ್ತೆ, ಅವರು ಈ ತಾವು ಹೇಳ್ತಾ ಇದ್ದೀರಲ್ಲ ಮೊದಲು ಫಸ್ಟ್ ಏಡ್ ಇರಬೇಕು, ಎಲ್ಲೋ ಒಂದು ಕಾರ್ಖಾನೆಯಲ್ಲಿ ಇರಬೇಕು ಅಂತಂಥೇಳಿ, ಈ ಪ್ರಥಮ ಚಿಕಿತ್ಸೆ ಆಗಲಿ ಅಥವಾ ಆ ರೋಗಿಯನ್ನು ವ್ಯವಸ್ಥೆ ಇರೋ ಅಂಥ ಸ್ಥಳಕ್ಕೆ ಸಾಗಿಸಬೇಕು ಅಂತಂದರೆ ಏನೇನು ಕ್ರಮ ತಗೋಬೇಕಾಗತ್ತೆ, ಮತ್ತು ಈ ರೀತಿಯಾದಂಥ ವ್ಯವಸ್ಥೆ ಪ್ಲಾಸ್ಟಿಕ್ ಸರ್ಜರಿ ವ್ಯವಸ್ಥೆಗಳು ಎಲ್ಲೆಲ್ಲಿ ಇದೆ? ನಮ್ಮ ದೊಡ್ಡ ಒಂದು ಜಿಲ್ಲಾ ಸ್ಥಳದಲ್ಲಿ ಇರುತ್ತಾ, ಮಾಡೋಕ್ಕೆ ಸಾಧ್ಯವಾ ಅಂತ ಹೇಳಿ. ಎಲ್ಲ ಮೆಟ್ರೋಪಾಲಿಟನ್ ಸಿಟೀಸಲ್ಲಿ ಖಂಡಿತ ಇರುತ್ತೆ. ಓಕೆ, ಇದೆ. ಅದ್ರ ಜೊತೆಗೆ ಈಗ ಈವನ್ 2 ಟೈರ್ ಸಿಟೀಸಿಗೂ ಬಂದಿದೆ. ಸೊ ಎಲ್ಲ ದೊಡ್ಡ ಆಸ್ಪತ್ರೆಗಳಲ್ಲಿ, ಹತ್ತಿರ ಇರೋ ದೊಡ್ಡ ಆಸ್ಪತ್ರೆಗಳಲ್ಲಿ ಇದೆ. ಸೊ
ಆ್ಯಂಬುಲೆನ್ಸಿಗೆ ಇನ್ಫಾರ್ಮ್ ಮಾಡಿದರೆ, ಕಾಲ್ ಮಾಡಿದರೆ ತಕ್ಷಣ ಅವರು ಬೇಕಾಗಿರೋ ಫಸ್ಟ್ ಏಡನ್ನು ಮಾಡ್ತಾರೆ. ಅಂದರೆ ಟೈಮಿಗೆ ತಲುಪಿದರೆ ಫಸ್ಟ್ ಏಡನ್ನು ಮಾಡ್ತಾರೆ. ಫಸ್ಟ್ ಏಡ್ ಮಾಡಿ ನಂತರ ಮುಖ್ಯವಾದ ದೊಡ್ಡ ಆಸ್ಪತ್ರೆಗೆ ಅಥವಾ ಎಲ್ಲಿ ಪ್ಲಾಸ್ಟಿಕ್ ಸರ್ಜರಿ ಮಾಡಬೇಕಾಗಿರ್ತದೆ ಅಗತ್ಯತೆ ಇರುವಂತಹ ಪಟ್ಟಣಕ್ಕೆ ಅವ್ರನ್ನ ಸಾಗಿಸ್ಬೋದು. ಆವಾಗ ಈ ಒಂದು ಅಂಶ ಇಂತಿಷ್ಟು ಅವಧಿನಲ್ಲಿ ಅವ್ರನ್ನ ಸಾಗಿಸ್ಬೇಕು ಅಂತ ಇತ್ಯಾದಿಗಳೆಲ್ಲ ಆಗಕ್ಕೆ ಸಾಧ್ಯನಾ, ಅಥವಾ ಒಂದು ಕಟ್ಟಾದ ಭಾಗವನ್ನು ಒಂದು ಯಾವುದೋ ಹತ್ತಿರದ ಜಿಲ್ಲಾ ಸ್ಥಳದಲ್ಲಿ ಇರುವಂಥ ಆಸ್ಪತ್ರೆ ವೈದ್ಯರ ಜೊತೆಗೆ ಮಾತುಕತೆ ಮಾಡಿಕೊಂಡು ಸರಿಪಡಿಸಿ ಆ ವ್ಯಕ್ತಿಯನ್ನು ಈ ಕಡೆ ನಿಜವಾಗ್ಲೂ ಟ್ರೀಟ್ಮೆಂಟ್ ಸಿಗುತ್ತೆ ಅಂತ ಒಂದು ಆಸ್ಪತ್ರೆಯಲ್ಲಿ ಸಾಗಿಸ್ಬೋದಾ ಅಂತ 1-2 ದಿನ ಆಗ್ಬಿಡ್ಬೋದು ಅಂದ್ಕೊಳ್ಳೋಣ, ಸಾಧ್ಯತೆ ಇದೆಯಾ? ಅಷ್ಟೊತ್ತಿಗೆ ಅದು ಸಕ್ಸಸ್ ಆಗಲಿಕ್ಕಿಲ್ಲ. ಸೊ ಆದಷ್ಟು ಬೇಗ, ಈಗ ನೀವೆಲ್ಲೇ ನೋಡಿದ್ರು ದೇಶದಲ್ಲಿ ಒಂದು 2-3 ಗಂಟೆ ಒಳಗೆ ಸಾಗಿಸಿ, ಅಂದರೆ ಅಷ್ಟು ಅರ್ಜೆಂಟ್ ಇದ್ರೆ ಏರೋಪ್ಲೇನಲ್ಲಿ ಕರ್ಕೊಂಡ್ಬರ್ಬೇಕಾಗತ್ತೆ ಅಲ್ವಾ? ಹೇಳಿದೆ, ಅಷ್ಟು ಸರ್ವಿಸಸ್ ಈಗ ಇದೆ. ಅಂದರೆ ಒಂದು ಪ್ಲಾಸ್ಟಿಕ್ ಸರ್ಜರಿ ಅಂತ ಅನ್ನೋದು ಎಲ್ಲ ಕಡೆ ದೊರಕ್ತಾ ಇದೆಯಾ ಅಂತ ಅನ್ನೋದು ಗೊತ್ತಾಗಬೇಕಾಗತ್ತೆ. ಈಗ ಸೌಂದರ್ಯ ಕಾರಣಕ್ಕಾಗಿ ವ್ಯವಸ್ಥೆಯ ಚಿಕಿತ್ಸೆಗಾಗಿ ಅದು ಬಹುಶಃ ಬೇಕಾದ್ರೆ ಎಲ್ಲ ಒಂದು ಜಿಲ್ಲಾ ಸ್ಥಳದಲ್ಲಿ ನಾವು ಮಾಡಬಲ್ಲೆವು ಅಂತಂಥೇಳಿ ಆ ಹಂತಕ್ಕೆ ಬಂದಿದೆ. ಈ ಕೆಲವು ಭಾಳ ಕ್ರಿಟಿಕಲ್ ಆಗಿರುವಂಥವು, ಭಾಳ ಎಚ್ಚರಿಕೆಯಿಂದ ಮಾಡಬೇಕಾಗಿರೋ ಚಿಕಿತ್ಸೆಗಾಗಿ ದೊಡ್ಡ ಪಟ್ಟಣಕ್ಕೆ ಬರಬೇಕಾಗತ್ತೆ. ಹಾಗೆ ಇದೆಯಾ? ಈಗ ಸುಟ್ಟ ಗಾಯಕ್ಕೆ ಒಂದು ಚಿಕಿತ್ಸೆ ಜಿಲ್ಲಾ ಸ್ಥಳದಲ್ಲಿ ಆಗತ್ತಾ? ತಾಲೂಕು ಸ್ಥಳದಲ್ಲಿ, ಜಿಲ್ಲಾ ಸ್ಥಳದಲ್ಲಿ ಆಸ್ಪತ್ರೆ ಮೇಲೆ ಇರೋದು. ಆದರೂ ಅಲ್ಲಿ ತಜ್ಞ ವೈದ್ಯರು ಇರಬೇಕು. ಮತ್ತು ದೊಡ್ಡ ಗಾತ್ರದಿದ್ದರೆ ಅದನ್ನು ಹತ್ತಿರ ಸ್ಪೆಷಾಲಿಟಿ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗೋದೇ ಒಳ್ಳೆಯದು. ಬಟ್ ಬೇಕಾಗಿರೋ ಫಸ್ಟ್ ಏಡ್, ಈಗ IV ಫ್ಲೂಯಿಡ್ಸ್ನ ಶುರು ಮಾಡೋದು, ಇದೆಲ್ಲ ತಕ್ಷಣ ಈಗ ಎಲ್ಲರಿಗೂ ಈಗ ಅದ್ರದ್ದು ಅವೇರ್ನೆಸ್ ಇದೆ, ಮತ್ತು ಆ್ಯಂಬುಲೆನ್ಸ್ ಅವರಿಗೂ ಅದನ್ನು ಹೇಳ್ತೇವೆ. ಸೊ ಅದು ಶುರು ಆಗಬೇಕು. ಈಗ ಮೇಡಮ್, ನಾವು ಇವಾಗ ಆದಷ್ಟು ಈ ಅಪಘಾತಗಳಿಂದ ಆದಂತಹ ಏನು ಸಮಸ್ಯೆ ಆಗಿರ್ತದೆ ಅದನ್ನು ಸರಿಪಡಿಸೋದ್ರ ಕಡೆ ಗಮನ ಕೊಡ್ತಾ ಇದ್ದೀವಿ. ತಾವು ಹೇಳಿದಿರಿ ಕ್ಯಾನ್ಸರ್ ಅದು ಒಂದು ರೋಗದಿಂದ ಮನುಷ್ಯನಿಗೆ ಈಗ ದವಡೆ, ಗಲ್ಲ ಅಥವಾ ಬಾಯಿ, ಮೂಗು ಎಲ್ಲವನ್ನು ಏನೇನೋ ಹಾಳಾಗಿರ್ತದೆ ಎಲ್ಲವನ್ನು ತೆಗೆದು ಮತ್ತು ಸರಿಪಡಿಸುವಂಥದ್ದು ಪ್ರಮೇಯ ಬರುತ್ತೆ. ಅದು ಸಾಮಾನ್ಯ ಪ್ಲಾಸ್ಟಿಕ್ ಸರ್ಜರಿ ಚಿಕಿತ್ಸೆ ಆಯಿತು. ಸೊ ನಾವು ಇವತ್ತು ಈ ಅಪಘಾತಗಳಿಂದಾಗಿ ಆಗುವಂತಹ ಅನಾಹುತ ಅದನ್ನು ಸರಿಪಡಿಸೋದು ಹೇಗೆ ಅಂತ ಅನ್ನೋದ್ರ ಬಗ್ಗೆ ಮಾತಾಡಿದ್ದೀವಿ. ತಾವು ಭಾಳ ವಿವರವಾಗಿ ಈ ಬಗ್ಗೆ ನಮ್ಮ ಕೇಳುಗರಿಗೆ ಮಾಹಿತಿ ಮಾಡಿಕೊಟ್ಟಿದ್ದೀರಿ. ವೈದ್ಯಕೀಯ ಕ್ಷೇತ್ರದಲ್ಲಿ ಎಲ್ಲ ಬದಲಾವಣೆ ಗಮನಿಸ್ತಾ ಇರಬೇಕು, ಎಲ್ಲವೂ ಕೂಡ ಸದ್ಯಕ್ಕೆ ಚಿಕಿತ್ಸೆ ಪಡ್ಕೊಳ್ಳಿಕ್ಕೆ ಸಾಧ್ಯವಿದೆ ಅಂತ ಅನ್ನೋ ಅಂಶವನ್ನು ನಮ್ಮ ಕೇಳುಗರು ತಿಳ್ಕೊಳ್ಬೇಕು. ನಮ್ಮ ಎಲ್ಲ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ.